ನಮಸ್ಕಾರ ಬಂಧುಗಳೇ. ಇವತ್ತೊಂದು ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವ ಭ್ರಷ್ಟ BJPಯವರು ಒಂದು ಪ್ರಾಮಾಣಿಕ ವ್ಯಕ್ತಿಯಾದಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನು PMLA ಒಂದು ಆ್ಯಕ್ಟ್ ಮುಖಾಂತರ ಒಂದು ಇಲ್ಲ ಸಲ್ಲದ ಆರೋಪ ಮಾಡಿ ಲಿಕ್ಕರ್ ಸ್ಕ್ಯಾಮ್ ಅಂತ ಇವರೇ ಹುಟ್ಟಾಕಿ ಇವರೇ ವಾಟ್ಸಪ್ ಯೂನಿವರ್ಸಿಟಿ ಓಪನ್ ಮಾಡಿ ಅವರನ್ನು ಬಂಧನದಲ್ಲಿಟ್ಟು ಅವರಿಗೆ ಸುಪ್ರೀಂ ಕೋರ್ಟ್ ಬೇಲ್ ಕೊಡುವವರೆಗೂ ಅವರನ್ನು ಟ್ರಯಲ್ ಸಹ ಮಾಡಿರೋದಿಲ್ಲ. ನಂತರದಲ್ಲಿ CBI ಕೋರ್ಟ್ನಲ್ಲಿ ಟ್ರಯಲ್ಗಳ ಮುಖಾಂತರ ಇದರ ಬಂಡವಾಳ ಬಯಲಾಗಿ ಇದರಲ್ಲಿ ಯಾವುದೇ ಹುರುಳಿಲ್ಲ, ಅಂದರೆ ಯಾವುದೇ ತಪ್ಪೇ ನಡೆದಿಲ್ಲ, ಆದರೂ ಸಹ ಷಡ್ಯಂತ್ರಕ್ಕೆ ಇವರನ್ನು ಒಳಗಡೆ ಹಾಕಿದ್ದಾರೆ ಅನ್ನುವ ಮೂಲಕ ಇವತ್ತೊಂದು ನ್ಯಾಯಾಲಯದ ತೀರ್ಪು ಬಂದಿದೆ. ಇದೊಂದು ಐತಿಹಾಸಿಕ ತೀರ್ಪು ಅಂತಲೇ ನಾವು ಭಾವಿಸ್ತೀವಿ. ಯಾಕೆಂದರೆ ದೇಶದಲ್ಲಿ ಇನ್ನೂ ಪ್ರಜಾಪ್ರಭುತ್ವ ಸತ್ತಿಲ್ಲ. BJPಯವರು ಎಷ್ಟೇ ಇದನ್ನು ಸಾಯಿಸೋದಕ್ಕೂ ಹೊರಟರೂ ಸಹ ನಮ್ಮ ದೇಶದ ನ್ಯಾಯಾಲಯಗಳ ಮೇಲೆ ನಮಗೆ ನಂಬಿಕೆ ಇದೆ ಅನ್ನೋದನ್ನು ಪದೇ ಪದೇ ಪ್ರೂವ್ ಆಗ್ತಾ ಇದೆ. BJP ಇನ್ನು ಮುಂದೆ ತಲೆ ತಗ್ಗಿಸುವಂತಹ ಕೆಲಸಗಳನ್ನು ಮಾಡಬೇಡಿ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾಗೂ ಪ್ರಾಮಾಣಿಕರನ್ನು ಜನ ಯಾವತ್ತೂ ಕೈ ಹಿಡಿತಾರೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ಬಂಧನದ ಈ ಆದೇಶದ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೀನಿ ಮತ್ತು ದೇಶಕ್ಕೆ ಒಂದು ಹೊಸ ನಾಯಕನ ಉದ್ಭವ ಆಗುತ್ತೆ. ಮುಂದೆ 2029ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ, ವಂದನೆಗಳು.